ಬಜೆಟ್ ಬೆನ್ನಲ್ಲೇ ಗೋಲ್ಡ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ. ಚಿನ್ನ ಮತ್ತು ಬೆಳ್ಳಿ ಧಾರಣೆಯಲ್ಲಿ ಏಕಾಏಕಿ ಕುಸಿತ ಕಂಡಿದೆ. ಗಗನಕ್ಕೇರ್ತಾ ಇದ್ದಂತಹ ಚಿನ್ನ ಬೆಳ್ಳಿ ಬೆಲೆಗಳು ಕುಸಿತ ಕಂಡಿದೆ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 9,000 ಕುಸಿತ. ಬೆಳ್ಳಿ ಬೆಲೆ ಪ್ರತಿ ಕಿಲೋಗೆ 17,000 ಕುಸಿತ ಕಂಡಿದೆ. ಗೋಲ್ಡ್ ಮಾರ್ಕೆಟ್, ಸಿಲ್ವರ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ. ಗೋಲ್ಡ್ ಮಾರ್ಕೆಟ್ ಯಾಕೆ ಹೀಗಾಗ್ತಾ ಇದೆ ಅನ್ನೋದಕ್ಕೆ ಕೂಡ ಬಜೆಟ್ನಲ್ಲಿ ಒಂದಷ್ಟು ಅಂಶಗಳಿರ್ತಾವ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 9,000 ಕುಸಿತ ಕಂಡಿದೆ. ಹಾಗೆಯೇ ಬೆಳ್ಳಿ ಪ್ರತಿ ಕಿಲೋಗೆ 17,000 ಕುಸಿತ ಕಂಡಿರ್ತಕ್ಕಂಥದ್ದು. ಇನ್ನಷ್ಟು ಕುಸಿತ ಕಾಣುವ ಸಂಭಾವ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಆಫ್ಟರ್ ದ ಬಜೆಟ್ ಒಂದ್ ಸ್ವಲ್ಪ ದಿನದಲ್ಲಿ ಸ್ಟೆಬಿಲೈಸ್ ಆಗ್ಬೋದು, ಆದ್ರೆ ಈ ಕ್ಷಣದಲ್ಲಿ ಗೋಲ್ಡ್ ಮಾರ್ಕೆಟ್ ಕುಸಿತ ಕಂಡಿರ್ತಕ್ಕಂಥದ್ದು. ಇನ್ನು ಜಿಎಸ್ಟಿ ಜಾರಿಯ ಬಳಿಕ ತೀರಾ ಹೆಚ್ಚು ಕಡಿಮೆ ಏನು ಇರೋದಿಲ್ಲ ದರಗಳಲ್ಲಿ. ಯಾವುದು ಏರಿಕೆ ಇಳಿಕೆ ಆ ಥರದ್ದು ತೀರಾ ಏನು ಇರೋದಿಲ್ಲ. ಜಿಎಸ್ಟಿ ವೇರಿಯೇಷನ್ ಅಷ್ಟೇ ಇರುತ್ತೆ. ಗೋಲ್ಡ್ ಮಾರ್ಕೆಟ್ ಕುಸಿತ ಕಂಡಿರ್ತಕ್ಕಂಥದ್ದು ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಚಿನ್ನ ಖರೀದಿ ಮಾಡೋರಿಗೆ ಇದು ಅನುಕೂಲ. ಚಿನ್ನದ ದರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಗಗನಕ್ಕೇರ್ತಾ ಇದ್ದಂತಹ ಚಿನ್ನ ಬೆಳ್ಳಿಯ ದರ ಕೊಂಚ ಮಟ್ಟಿಗೆ ಕಡಿಮೆ ಆಗಿದೆ. ಇನ್ನೂ ಕೂಡ ಕಡಿಮೆ ಆಗಬಹುದು ಅಂತ ಅನ್ಸುತ್ತೆ. ಆದ್ರೆ ಬಜೆಟ್ ಮಂಡನೆಯ ನಂತರ 1 or 2 ಡೇಸ್ ಅಲ್ಲಿ ಮತ್ತೆ ಸ್ಟೆಬಿಲೈಸ್ ಆದ್ರೆ ಆಶ್ಚರ್ಯ ಇಲ್ಲ. ಬಜೆಟ್ ಬೆನ್ನಲ್ಲೇ ಗೋಲ್ಡ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ. ಚಿನ್ನ ಮತ್ತು ಬೆಳ್ಳಿ ಧಾರಣೆಯಲ್ಲಿ ಏಕಾಏಕಿ ಕುಸಿತ ಕಂಡಿದೆ. ಗಗನಕ್ಕೇರ್ತಾ ಇದ್ದಂತಹ ಚಿನ್ನ ಬೆಳ್ಳಿ ಬೆಲೆಗಳು ಕುಸಿತ ಕಂಡಿದೆ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 9,000 ಕುಸಿತ. ಬೆಳ್ಳಿ ಬೆಲೆ ಪ್ರತಿ ಕಿಲೋಗೆ 17,000 ಕುಸಿತ ಕಂಡಿದೆ. ಗೋಲ್ಡ್ ಮಾರ್ಕೆಟ್, ಸಿಲ್ವರ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ. ಗೋಲ್ಡ್ ಮಾರ್ಕೆಟ್ ಯಾಕೆ ಹೀಗಾಗ್ತಾ ಇದೆ ಅನ್ನೋದಕ್ಕೆ ಕೂಡ ಬಜೆಟ್ನಲ್ಲಿ ಒಂದಷ್ಟು ಅಂಶಗಳಿರ್ತಾವ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 9,000 ಕುಸಿತ ಕಂಡಿದೆ. ಹಾಗೆಯೇ ಬೆಳ್ಳಿ ಪ್ರತಿ ಕಿಲೋಗೆ 17,000 ಕುಸಿತ ಕಂಡಿರ್ತಕ್ಕಂಥದ್ದು. ಇನ್ನಷ್ಟು ಕುಸಿತ ಕಾಣುವ ಸಂಭಾವ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಆಫ್ಟರ್ ದ ಬಜೆಟ್ ಒಂದ್ ಸ್ವಲ್ಪ ದಿನದಲ್ಲಿ ಸ್ಟೆಬಿಲೈಸ್ ಆಗ್ಬೋದು, ಆದ್ರೆ ಈ ಕ್ಷಣದಲ್ಲಿ ಗೋಲ್ಡ್ ಮಾರ್ಕೆಟ್ ಕುಸಿತ ಕಂಡಿರ್ತಕ್ಕಂಥದ್ದು. ಇನ್ನು ಜಿಎಸ್ಟಿ ಜಾರಿಯ ಬಳಿಕ ತೀರಾ ಹೆಚ್ಚು ಕಡಿಮೆ ಏನು ಇರೋದಿಲ್ಲ ದರಗಳಲ್ಲಿ. ಯಾವುದು ಏರಿಕೆ ಇಳಿಕೆ ಆ ಥರದ್ದು ತೀರಾ ಏನು ಇರೋದಿಲ್ಲ. ಜಿಎಸ್ಟಿ ವೇರಿಯೇಷನ್ ಅಷ್ಟೇ ಇರುತ್ತೆ. ಗೋಲ್ಡ್ ಮಾರ್ಕೆಟ್ ಕುಸಿತ ಕಂಡಿರ್ತಕ್ಕಂಥದ್ದು ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಚಿನ್ನ ಖರೀದಿ ಮಾಡೋರಿಗೆ ಇದು ಅನುಕೂಲ. ಚಿನ್ನದ ದರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಗಗನಕ್ಕೇರ್ತಾ ಇದ್ದಂತಹ ಚಿನ್ನ ಬೆಳ್ಳಿಯ ದರ ಕೊಂಚ ಮಟ್ಟಿಗೆ ಕಡಿಮೆ ಆಗಿದೆ. ಇನ್ನೂ ಕೂಡ ಕಡಿಮೆ ಆಗಬಹುದು ಅಂತ ಅನ್ಸುತ್ತೆ. ಆದ್ರೆ ಬಜೆಟ್ ಮಂಡನೆಯ ನಂತರ 1 or 2 ಡೇಸ್ ಅಲ್ಲಿ ಮತ್ತೆ ಸ್ಟೆಬಿಲೈಸ್ ಆದ್ರೆ ಆಶ್ಚರ್ಯ ಇಲ್ಲ. ಬಜೆಟ್ ಬೆನ್ನಲ್ಲೇ ಗೋಲ್ಡ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ. ಚಿನ್ನ ಮತ್ತು ಬೆಳ್ಳಿ ಧಾರಣೆಯಲ್ಲಿ ಏಕಾಏಕಿ ಕುಸಿತ ಕಂಡಿದೆ. ಗಗನಕ್ಕೇರ್ತಾ ಇದ್ದಂತಹ ಚಿನ್ನ ಬೆಳ್ಳಿ ಬೆಲೆಗಳು ಕುಸಿತ ಕಂಡಿದೆ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 9,000 ಕುಸಿತ. ಬೆಳ್ಳಿ ಬೆಲೆ ಪ್ರತಿ ಕಿಲೋಗೆ 17,000 ಕುಸಿತ ಕಂಡಿದೆ. ಗೋಲ್ಡ್ ಮಾರ್ಕೆಟ್, ಸಿಲ್ವರ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ. ಗೋಲ್ಡ್ ಮಾರ್ಕೆಟ್ ಯಾಕೆ ಹೀಗಾಗ್ತಾ ಇದೆ ಅನ್ನೋದಕ್ಕೆ ಕೂಡ ಬಜೆಟ್ನಲ್ಲಿ ಒಂದಷ್ಟು ಅಂಶಗಳಿರ್ತಾವ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 9,000 ಕುಸಿತ ಕಂಡಿದೆ. ಹಾಗೆಯೇ ಬೆಳ್ಳಿ ಪ್ರತಿ ಕಿಲೋಗೆ 17,000 ಕುಸಿತ ಕಂಡಿರ್ತಕ್ಕಂಥದ್ದು. ಇನ್ನಷ್ಟು ಕುಸಿತ ಕಾಣುವ ಸಂಭಾವ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಆಫ್ಟರ್ ದ ಬಜೆಟ್ ಒಂದ್ ಸ್ವಲ್ಪ ದಿನದಲ್ಲಿ ಸ್ಟೆಬಿಲೈಸ್ ಆಗ್ಬೋದು, ಆದ್ರೆ ಈ ಕ್ಷಣದಲ್ಲಿ ಗೋಲ್ಡ್ ಮಾರ್ಕೆಟ್ ಕುಸಿತ ಕಂಡಿರ್ತಕ್ಕಂಥದ್ದು. ಇನ್ನು ಜಿಎಸ್ಟಿ ಜಾರಿಯ ಬಳಿಕ ತೀರಾ ಹೆಚ್ಚು ಕಡಿಮೆ ಏನು ಇರೋದಿಲ್ಲ ದರಗಳಲ್ಲಿ. ಯಾವುದು ಏರಿಕೆ ಇಳಿಕೆ ಆ ಥರದ್ದು ತೀರಾ ಏನು ಇರೋದಿಲ್ಲ. ಜಿಎಸ್ಟಿ ವೇರಿಯೇಷನ್ ಅಷ್ಟೇ ಇರುತ್ತೆ. ಗೋಲ್ಡ್ ಮಾರ್ಕೆಟ್ ಕುಸಿತ ಕಂಡಿರ್ತಕ್ಕಂಥದ್ದು ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಚಿನ್ನ ಖರೀದಿ ಮಾಡೋರಿಗೆ ಇದು ಅನುಕೂಲ. ಚಿನ್ನದ ದರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಗಗನಕ್ಕೇರ್ತಾ ಇದ್ದಂತಹ ಚಿನ್ನ ಬೆಳ್ಳಿಯ ದರ ಕೊಂಚ ಮಟ್ಟಿಗೆ ಕಡಿಮೆ ಆಗಿದೆ. ಇನ್ನೂ ಕೂಡ ಕಡಿಮೆ ಆಗಬಹುದು ಅಂತ ಅನ್ಸುತ್ತೆ. ಆದ್ರೆ ಬಜೆಟ್ ಮಂಡನೆಯ ನಂತರ 1 or 2 ಡೇಸ್ ಅಲ್ಲಿ ಮತ್ತೆ ಸ್ಟೆಬಿಲೈಸ್ ಆದ್ರೆ ಆಶ್ಚರ್ಯ ಇಲ್ಲ.
ಬಜೆಟ್ ಬೆನ್ನಲ್ಲೇ ಗೋಲ್ಡ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ. ಚಿನ್ನ ಮತ್ತು ಬೆಳ್ಳಿ ಧಾರಣೆಯಲ್ಲಿ ಏಕಾಏಕಿ ಕುಸಿತ ಕಂಡಿದೆ. ಗಗನಕ್ಕೇರ್ತಾ ಇದ್ದಂತಹ ಚಿನ್ನ ಬೆಳ್ಳಿ ಬೆಲೆಗಳು ಕುಸಿತ ಕಂಡಿದೆ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 9,000 ಕುಸಿತ. ಬೆಳ್ಳಿ ಬೆಲೆ ಪ್ರತಿ ಕಿಲೋಗೆ 17,000 ಕುಸಿತ ಕಂಡಿದೆ. ಗೋಲ್ಡ್ ಮಾರ್ಕೆಟ್, ಸಿಲ್ವರ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ. ಗೋಲ್ಡ್ ಮಾರ್ಕೆಟ್ ಯಾಕೆ ಹೀಗಾಗ್ತಾ ಇದೆ ಅನ್ನೋದಕ್ಕೆ ಕೂಡ ಬಜೆಟ್ನಲ್ಲಿ ಒಂದಷ್ಟು ಅಂಶಗಳಿರ್ತಾವ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 9,000 ಕುಸಿತ ಕಂಡಿದೆ. ಹಾಗೆಯೇ ಬೆಳ್ಳಿ ಪ್ರತಿ ಕಿಲೋಗೆ 17,000 ಕುಸಿತ ಕಂಡಿರ್ತಕ್ಕಂಥದ್ದು. ಇನ್ನಷ್ಟು ಕುಸಿತ ಕಾಣುವ ಸಂಭಾವ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಆಫ್ಟರ್ ದ ಬಜೆಟ್ ಒಂದ್ ಸ್ವಲ್ಪ ದಿನದಲ್ಲಿ ಸ್ಟೆಬಿಲೈಸ್ ಆಗ್ಬೋದು, ಆದ್ರೆ ಈ ಕ್ಷಣದಲ್ಲಿ ಗೋಲ್ಡ್ ಮಾರ್ಕೆಟ್ ಕುಸಿತ ಕಂಡಿರ್ತಕ್ಕಂಥದ್ದು. ಇನ್ನು ಜಿಎಸ್ಟಿ ಜಾರಿಯ ಬಳಿಕ ತೀರಾ ಹೆಚ್ಚು ಕಡಿಮೆ ಏನು ಇರೋದಿಲ್ಲ ದರಗಳಲ್ಲಿ. ಯಾವುದು ಏರಿಕೆ ಇಳಿಕೆ ಆ ಥರದ್ದು ತೀರಾ ಏನು ಇರೋದಿಲ್ಲ. ಜಿಎಸ್ಟಿ ವೇರಿಯೇಷನ್ ಅಷ್ಟೇ ಇರುತ್ತೆ. ಗೋಲ್ಡ್ ಮಾರ್ಕೆಟ್ ಕುಸಿತ ಕಂಡಿರ್ತಕ್ಕಂಥದ್ದು ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಚಿನ್ನ ಖರೀದಿ ಮಾಡೋರಿಗೆ ಇದು ಅನುಕೂಲ. ಚಿನ್ನದ ದರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಗಗನಕ್ಕೇರ್ತಾ ಇದ್ದಂತಹ ಚಿನ್ನ ಬೆಳ್ಳಿಯ ದರ ಕೊಂಚ ಮಟ್ಟಿಗೆ ಕಡಿಮೆ ಆಗಿದೆ. ಇನ್ನೂ ಕೂಡ ಕಡಿಮೆ ಆಗಬಹುದು ಅಂತ ಅನ್ಸುತ್ತೆ. ಆದ್ರೆ ಬಜೆಟ್ ಮಂಡನೆಯ ನಂತರ 1 or 2 ಡೇಸ್ ಅಲ್ಲಿ ಮತ್ತೆ ಸ್ಟೆಬಿಲೈಸ್ ಆದ್ರೆ ಆಶ್ಚರ್ಯ ಇಲ್ಲ. ಬಜೆಟ್ ಬೆನ್ನಲ್ಲೇ ಗೋಲ್ಡ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ. ಚಿನ್ನ ಮತ್ತು ಬೆಳ್ಳಿ ಧಾರಣೆಯಲ್ಲಿ ಏಕಾಏಕಿ ಕುಸಿತ ಕಂಡಿದೆ. ಗಗನಕ್ಕೇರ್ತಾ ಇದ್ದಂತಹ ಚಿನ್ನ ಬೆಳ್ಳಿ ಬೆಲೆಗಳು ಕುಸಿತ ಕಂಡಿದೆ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 9,000 ಕುಸಿತ. ಬೆಳ್ಳಿ ಬೆಲೆ ಪ್ರತಿ ಕಿಲೋಗೆ 17,000 ಕುಸಿತ ಕಂಡಿದೆ. ಗೋಲ್ಡ್ ಮಾರ್ಕೆಟ್, ಸಿಲ್ವರ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ. ಗೋಲ್ಡ್ ಮಾರ್ಕೆಟ್ ಯಾಕೆ ಹೀಗಾಗ್ತಾ ಇದೆ ಅನ್ನೋದಕ್ಕೆ ಕೂಡ ಬಜೆಟ್ನಲ್ಲಿ ಒಂದಷ್ಟು ಅಂಶಗಳಿರ್ತಾವ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 9,000 ಕುಸಿತ ಕಂಡಿದೆ. ಹಾಗೆಯೇ ಬೆಳ್ಳಿ ಪ್ರತಿ ಕಿಲೋಗೆ 17,000 ಕುಸಿತ ಕಂಡಿರ್ತಕ್ಕಂಥದ್ದು. ಇನ್ನಷ್ಟು ಕುಸಿತ ಕಾಣುವ ಸಂಭಾವ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಆಫ್ಟರ್ ದ ಬಜೆಟ್ ಒಂದ್ ಸ್ವಲ್ಪ ದಿನದಲ್ಲಿ ಸ್ಟೆಬಿಲೈಸ್ ಆಗ್ಬೋದು, ಆದ್ರೆ ಈ ಕ್ಷಣದಲ್ಲಿ ಗೋಲ್ಡ್ ಮಾರ್ಕೆಟ್ ಕುಸಿತ ಕಂಡಿರ್ತಕ್ಕಂಥದ್ದು. ಇನ್ನು ಜಿಎಸ್ಟಿ ಜಾರಿಯ ಬಳಿಕ ತೀರಾ ಹೆಚ್ಚು ಕಡಿಮೆ ಏನು ಇರೋದಿಲ್ಲ ದರಗಳಲ್ಲಿ. ಯಾವುದು ಏರಿಕೆ ಇಳಿಕೆ ಆ ಥರದ್ದು ತೀರಾ ಏನು ಇರೋದಿಲ್ಲ. ಜಿಎಸ್ಟಿ ವೇರಿಯೇಷನ್ ಅಷ್ಟೇ ಇರುತ್ತೆ. ಗೋಲ್ಡ್ ಮಾರ್ಕೆಟ್ ಕುಸಿತ ಕಂಡಿರ್ತಕ್ಕಂಥದ್ದು ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಚಿನ್ನ ಖರೀದಿ ಮಾಡೋರಿಗೆ ಇದು ಅನುಕೂಲ. ಚಿನ್ನದ ದರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಗಗನಕ್ಕೇರ್ತಾ ಇದ್ದಂತಹ ಚಿನ್ನ ಬೆಳ್ಳಿಯ ದರ ಕೊಂಚ ಮಟ್ಟಿಗೆ ಕಡಿಮೆ ಆಗಿದೆ.